ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡ್ತಾ ಇರ್ಬೋದು ಈಗ ನಮ್ಮ ಫಾರಮ್ ಇವಕ್ಕೆ ಬಂದು ಇವಾಗ ಕರೆಕ್ಟ್ 21 ದಿವಸ ಆಗಿದೆ. ನಮ್ಮ ಶೆಡ್ ಇದು ನೋಡ್ತಾ ಇರ್ಬೋದು ಹೇಗಿದೆ ಅಂತೇಳಿ. 21 ದಿವಸಕ್ಕೆ ಇನ್ನ ವೇಟ್ ಹಾಕಿಲ್ಲ. ವೇಟ್ ಹಾಕಿದ್ರೆ ಗೊತ್ತಾಗುತ್ತೆ. ವೇಟ್ ಹೆಂಗ್ ಹಾಕುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿಂದ ಅಲ್ಲಿಗೆ 4600 ಕೋಳಿ ಬಂದಿದ್ದಾವೆ ನಮ್ಮ ಹತ್ರ. ಇವಾಗೆಲ್ಲ ಮಟಾಲ್ಟಿ ಗಿಟಾಲ್ಟಿ ಎಲ್ಲ ತೆಗೆದು 4509 ಕೋಳಿ ನಮ್ಮ ಹತ್ರ ಇದ್ದಾವೆ. ನೋಡ್ತಾ ಇರ್ಬೋದು. ಇವಾಗ ಸದ್ಯಕ್ಕೆ ಈಗ ಮೆಡಿಸಿನ್ ಏನು ಕೊಟ್ಟಿದ್ದೀವಿ ಅಂದರೆ ಕಾಪರ್ ಸಲ್ಫೇಟ್ ಅಂತ ಒಂದು ಮೆಡಿಸಿನ್ ಬರುತ್ತೆ, ಅದನ್ನು ಕೊಟ್ಟಿರೋದು. ಇವೆಲ್ಲ ಸೈಜ್ ಇರೋ ಕೋಳಿಗಳೇನೆ. ಬರ್ರಿ ಇನ್ನೊಂದು ನಿಮಗೆ ತೋರಿಸ್ತೀನಿ. ಅನ್ ಸೈಜ್ ಅಂದರೆ ಸಣ್ಣವು ಇರ್ತಾವಲ್ಲ, ಸಣ್ಣ ದೊಡ್ಡ ಇರ್ತಾವ, ಅದ್ರ ನಾವು ಸಣ್ಣವನ್ನು ಸಪ್ರೇಟ್ ಮಾಡಿದ್ದೀವಿ. ಬರ್ರಿ ತೋರಿಸ್ತೀನಿ ನಿಮಗೆ. ನೋಡ್ರಿ ಹೆಂಗಿದಾವೆ. ಇವೆಲ್ಲ ಸೈಜ್ಗಳೇ ಇರೋದು. ನಿಮಗೆ ಈ ಪಾರ್ಟಿಷನ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಪಾರ್ಟಿಷನ್ ಬಂದು ಅನ್ಸೈಜ್ ಅಂದರೆ ಸಣ್ಣ ಇದಾವೆ. ಇದರಲ್ಲಿ ನೋಡ್ತಾ ಇರ್ಬೋದು. ಇವಷ್ಟು ಅನ್ಸೈಜ್ಗಳು ಇವಷ್ಟು. ಅದು ನಮ್ಮ ಡ್ರಮ್ಮು 500 ಲೀಟ್ರ್ ಇದೆ. ಕಾಪರ್ ಸಲ್ಫೇಟ್ ಅಂತ ಐತೆ, ಅದಕ್ಕೆ ಹಾಕಿದ್ದೀವಿ. ನೋಡ್ತಾ ಇರ್ಬೋದು ಹೇಗಿದೆ ಅಂತ ನಮ್ಮ ಫಾರಮು. ಭಾಳ ದಿವಸ ಆಯಿತು ವಿಡಿಯೋ ಮಾಡ್ತಾ ಇಲ್ಲ. ವಿಡಿಯೋ ಮೇಲಿಂದ ಮಾಡ್ತಾ ಇರ್ತೀನಿ. ನಿಮಗೆ ನೋಡ್ತಾ ಇರ್ಬೋದು ಯಾವ್ಯಾವ ಮೆಡಿಸಿನ್ ಹಾಕ್ತಿದ್ದೀವಿ, ಯಾವ್ಯಾವ ಕೋಳಿ ಬರ್ತಾ ಇದ್ದಾವೆ ಎಲ್ಲವೂ ನೋಡಿ. ನಿಮಗೆಲ್ಲ ಚೆನ್ನಾಗಿ ಅನಿಸಿದ್ರೆ, ಇಲ್ಲ ನಿಮ್ಗೆ ಏನಾರ ಕೋಳಿ ಫಾರಂ ಬಗ್ಗೆ ಏನಾರ ಡೌಟ್ ಇತ್ತು ಅಂದ್ರೂ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಟೈಮಿಗೆ ಯಾವ ಮೆಡಿಸಿನ್ ಹಾಕಿದ್ರೆ ಯಾವ ಟೈಮಿಗೆ ಏನು ಗ್ರೋತ್ ಮೆಡಿಸಿನ್ ಬರುತ್ತೆ, ಯಾವ ಟೈಮಿಗೆ ಹಾಕಬೇಕು, ನಿಮಗೆ ಗೊತ್ತಿಲ್ಲದವ್ರಿಗೆ ಹೊಸ್ದಾಗಿ ಮಾಡೋರಿಗೆ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೆಲ್ಲ ಬಿಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ನಿಮ್ಗೆ ಏನಾರು ಬೇಕಂದರೆ ಇದೇ ಚಾನಲಲ್ಲಿ ನೀವು ಕಮೆಂಟ್ ಮಾಡಿ ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ ಗಾಯ್ಸ್, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.